ಎಲ್ಲರಿಗೂ ನಮಸ್ಕಾರ. ಇವತ್ತು ಶನಿವಾರ ಆಗಿದ್ದರಿಂದ ಪುರುಸೊತ್ತಿರೋದ್ರಿಂದ ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇವತ್ತು ಮೈಸೂರಲ್ಲಿದ್ವಿ ನಾವು. ಮೈಸೂರಿನಲ್ಲಿ ಪ್ರಸಿದ್ಧವಾದ ದೇವಸ್ಥಾನದಲ್ಲಿ ನಾವು ಒಂದಾಗಿರೋದು ಒಂಟಿಕೊಪ್ಪಲಿನಲ್ಲಿ ಇರೋ ಒಂದು ದೇವಸ್ಥಾನ. ಒಂಟಿಕೊಪ್ಪಲು ಅಥವಾ ವಿ ಪುರಂ ಅಂತ ಕರೀತಾರೆ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಮೈಸೂರಿಂದ KRS ಹೋಗೋ ರಸ್ತೆಯಲ್ಲಿ ಎಡಭಾಗದಲ್ಲಿ ಬರುತ್ತೆ. ಈ ದೇವಸ್ಥಾನ ತುಂಬ ಪುರಾತನವಾದ ದೇವಸ್ಥಾನ. ಇದು ದೇವಸ್ಥಾನದಲ್ಲಿರೋ ಇವೆರಡು ಮೂರ್ತಿಗಳು ಸ್ವತಃ ರಾಮಾನುಜಾಚಾರ್ಯರು ಪೂಜೆ ಮಾಡ್ತಂಥ ವಿಗ್ರಹಗಳು ಅಂತಾರೆ. ವೆಂಕಟೇಶ್ವರ ಮತ್ತು ಪದ್ಮಾವತಿ ತಾಯಿ ವಿಗ್ರಹಗಳು. ಇದು ಮಂಡ್ಯ ಡಿಸ್ಟ್ರಿಕ್ಟ್ ಪಾಂಡವಪುರ ತಾಲೂಕಲ್ಲಿ ಒಂದು ಹಳ್ಳಿಯಲ್ಲಿ ಸ್ಥಾಪನೆಯಾದಂಥ ವಿಗ್ರಹಗಳು. ರಾಮಾನುಜಾಚಾರ್ಯ ಪೂಜೆ ಮಾಡ್ತಾಯಿದ್ರಂತೆ. ಕಾಲಕ್ರಮೇಣ ಇವುಗಳನ್ನೆಲ್ಲ ಜನಗಳೆಲ್ಲ ಮರ್ತು ಇವಕ್ಕೆಲ್ಲ ಪೂಜೆ ಎಲ್ಲ ಏನೂ ಇಲ್ಲದೇ ಇರೋವಂಥ ಪರಿಸ್ಥಿತಿ ಬಂದಿತ್ತು. ಆವಾಗ ಮೈಸೂರಿನಲ್ಲಿ ಒಬ್ಬರು ಇರೋ ಚಿಕ್ಕಣ್ಣದಾಸರು ಅನ್ನೋರ ಕನಸಿನಲ್ಲಿ ಶ್ರೀನಿವಾಸ ದೇವರು ಸ್ವತಃ ಬಂದು ನಾನು ಅಲ್ಲಿ ಇದ್ದೀನಿ, ಇದನ್ನು ಸರಿಯಾಗಿದ್ದ ಸ್ಥಳಕ್ಕೆ ಸ್ಥಳಾಂತರ ಮಾಡಬೇಕು ಅಂತ ಇದು ಹೇಳಿದ್ರಿಂದ ಅವರು ಆವಾಗ ಕೃಷ್ಣರಾಜ ಒಡೆಯರ್ ಅವರದ್ದು ಆಳ್ವಿಕೆ ಇರೋದ್ರಿಂದ ಓಡಾಡಿ ಅದನ್ನು ಮೈಸೂರಲ್ಲಿ ಈ ಒಂಟಿಕೊಪ್ಪಲಿನ ಸ್ಥಳಕ್ಕೆ ತಂದು ತಿರ್ಗಾ ಮರುಪ್ರತಿಷ್ಠಾಪನೆ ಮಾಡಿರೋಂತಹ ದೇವಸ್ಥಾನ ಇದು. ಭಾಳ ಚೆನ್ನಾಗಿ ಟ್ರಸ್ಟಿಂದ ಇದನ್ನು ದೇವಸ್ಥಾನ ನೋಡಿ ಮ್ಯಾನೇಜ್ ಮಾಡ್ತಾಯಿದ್ದಾರೆ. ನಾವು ಹೋಗಿದ್ದು ಶನಿವಾರ ಆಗಿದ್ದರಿಂದ ಒಂದು ಸ್ವಲ್ಪ ರಶ್ ಜಾಸ್ತಿನೇ ಇತ್ತು. ಇದರೊಳಗಡೆ ವಿಡಿಯೋ ಎಲ್ಲನೂ ತೆಗೆಯೋದು ತುಂಬ ಕಷ್ಟ. ಫೋಟೋ ವಿಡಿಯೋ ಎಲ್ಲನೂ ತೊಗೊಂಬಂದು ಒಳಗಡೆ ತೆಗೆಯೋಕ್ಕೆ ಬಿಡಲಿಲ್ಲ. ನಾನು ಆದಷ್ಟು ಇದು ದೇವರು ದರ್ಶನ ಮಾಡಿಸೋಣ ಅಂತ ದೇವಸ್ಥಾನದ ಎಂಟ್ರೆನ್ಸಿಂದನೇ ಎದುರುಗಡೆ ನಿಂತ್ಕೊಂಡು ನೋಡಿದ್ರೆ ವೆಂಕಟೇಶ್ವರ ಸ್ವಾಮಿ ದರ್ಶನ ಸಿಗುತ್ತೆ. ಬಲಭಾಗದಲ್ಲಿ ಪದ್ಮಾವತಿ ತಾಯಿ ವಿಗ್ರಹ ಇದೆ. ವೆಂಕಟೇಶ್ವರ ಇದು ಬಹಳ ಚೆನ್ನಾಗಿದೆ. ಒಳ್ಳೆ ತಿರುಪತಿ ವೆಂಕಟೇಶ್ವರ ನೋಡ್ದಂಗೆ ಆಗುತ್ತೆ. ಎಂಟ್ರೆನ್ಸಿಂದ ನಾನು ಆದಷ್ಟು ತೋರಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಫ್ರೆಂಡ್ಸ್. ಕೊನೆಯಲ್ಲಿ ದೇವ್ರದ್ದು ಒಂದು ಫೋಟೋನೂ ಹಾಕಿದ್ದೀನಿ. ಈ ದೇವಸ್ಥಾನ ನೀವು ದರ್ಶನ ಮುಗಿಸ್ಕೊಂಡು ದೇವ್ರದ್ದು ಪ್ರದಕ್ಷಿಣೆ ಆಗ್ಬೇಕಾದ್ರೆ ಹಿಂದೆ ಒಂದು ಬಾಲಕೃಷ್ಣನ ದೇವಸ್ಥಾನವೂ ಇದೆ. ಅದು ಭಾಳ ಚೆನ್ನಾಗಿದೆ, ನೋಡೋದು ಮರಿಬೇಡಿ. ವೆಂಕಟೇಶ್ವರನ ವಿಗ್ರಹ, ಆಮೇಲೆ ಮೈಸೂರು ಉತ್ತರಾಜಿ ಮಠದಲ್ಲಿ ಇರೋ ಧನ್ವಂತಿ ದೇವ್ರದ್ದು ಒಂದು ಫೋಟೋ ಅವತ್ತೇ ವಿಸಿಟ್ ಕೊಟ್ಟಿದ್ದೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ಥ್ಯಾಂಕ್ ಯು.